ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಅಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ನಿಮ್ಮ ಪಾರ್ಟ್ನರ್ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನ ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇವಾಗಿಂದ ಸ್ಕಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ? ಇಲ್ವಾ? ಸ್ಕಿಪ್ ಮಾಡಲ್ವಾ? ಪೂರ್ತಿಯಾಗಿ ಕೇಳ್ತೀರಾ? ವೆರಿ ಗುಡ್, ಕೇಳಿ. ಈ ಮಂತ್ ನವೆಂಬರ್ 5ನೇ ತಾರೀಕಿಗೆ ಹುಣ್ಣಿಮೆ ದಿನ ಏನು ಮನಿ ಬೌಲ್ ರಿಚುವಲ್ ನಡೀತಾ ಇದೆ ಅಲ್ವಾ? ಸೊ ಯಾರೆಲ್ಲ ಜಾಯಿನ್ ಆಗ್ಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಸೊ ಈ ಒಂದು ಕಾರ್ತಿಕ ಹುಣ್ಣಿಮೆಯಲ್ಲಿ ನೀವೇನು ಲಕ್ಷ್ಮಿಗೆ ರಿಲೇಟೆಡ್ ಆಗಿ ಹಣಕ್ಕೆ ಸಂಬಂಧಪಟ್ಟಂತೆ ನೀವೇನು ರಿಚುವಲ್ಗಳನ್ನ ಮಾಡ್ತೀರಾ ಅಲ್ವಾ, 100% ನಿಮಗೆ ರಿಸಲ್ಟ್ ಸಿಗತ್ತೆ, ಸಿಗ್ಲೇಬೇಕು. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಮಾಡಬೇಡಿ ಸ್ಕಿಪ್ ಮಾಡೋಕ್ಕೆ. ಇದೇನೋ ಕತೆ ಕೇಳ್ಬೇಕು, ನಾನು ಯಾಕಪ್ಪ ಕೇಳಬೇಕು ಅಂತ ಹೇಳಿ ನೀವೆಲ್ಲೋ ಒಂದ್ ಕಡೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿರ್ತೀರಾ, ಯೂನಿವರ್ಸ್ ಹತ್ರ ಕೇಳ್ಕೊಂಡಿರ್ತೀರಾ, ಹಣಕಾಸಿನ ವಿಷಯದಲ್ಲಿ ಏನಾದ್ರೂ ಒಂದು ಸಹಾಯ ಮಾಡಿ, ಅಥವಾ ನನಗೆ ಈ ತರ ಹಣಕಾಸಿನ ಸಮಸ್ಯೆ ಇದೆ, ಇದರಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ, ಸಾಲ ಮಾಡ್ಕೊಂಡಿರೋವಂಥದ್ದು, ಅಥವಾ ಹಣ ನಿಮ್ ಕೈಲಿ ನಿಲ್ದೇ ಇರುವಂಥದ್ದು, ಅಥವಾ ಅವಕಾಶಗಳು ಬಂದ್ರು ಅದು ನಿಮ್ ಕೈ ತಪ್ಪು ಹೋಗ್ತಾ ಇರುವಂಥದ್ದು. ಸೊ ಈ ರೀತಿಯಾದಂಥ ಕಷ್ಟಗಳನ್ನು ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅಥವಾ ದೇವ್ರ ಹತ್ರ ನೀವು ಹೇಳ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದು ನಿಮಗೆ ಪರಿಹಾರಕ್ಕಂತಾನೆ ಬಂದಿರುವಂತ ಒಂದು ಎನರ್ಜಿ ಆಗಿರುತ್ತೆ. ಯಾಕಂದ್ರೆ ನಾನು ರಿಚುವಲ್ಸ್ಗಳನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನನಗೆ ಮೆಡಿಟೇಷನ್ ಕೂತಾಗ ಮಾತ್ರ ಈ ತರದ ಒಂದು ರಿಚುವಲ್ಸ್ಗಳನ್ನ ಮಾಡೋದಕ್ಕಿರ್ಬೋದು ಅಥವಾ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಸಿಗುವಂಥದ್ದು. ಓಕೆನಾ? ಸೊ ಸುಮ್ಮನೆ ನನಗೆ ಮನಸ್ಸಿಗೆ ಬಂತು ನಾನು ಮಾಡ್ತಾ ಇರೋವಂಥದ್ದಲ್ಲ. ಇಲ್ಲಿ ಯಾರ್ದೋ ಒಂದು ಬ್ಯೂಟಿಫುಲ್ ಸೋಲ್, ನನ್ನ ಚಾನೆಲ್ನಲ್ಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವ್ಯೂವರ್ಸ್ ಯಾರು ಇರ್ತೀರಾ ಅವರು ಮನಸ್ಫೂರ್ತಿಯಾಗಿ ಯಾರು ಕೇಳ್ಕೊಂಡಿರ್ತೀರಾ ಅವರಿಗೆ ರಿಲೇಟೆಡ್ ಆಗಿ ಇಲ್ಲಿ ಬರುವಂತ ಮೆಸೇಜಸ್ ಇರ್ಬೋದು, ಕ್ಲಾಸಸ್ ಇರ್ಬೋದು, ರಿಚುವಲ್ಸ್ಗಳಾಗಿರ್ಬೋದು. ಓಕೆನಾ? ಸೊ ಯಾರು ಕೂಡ ಈ ಒಂದು ರಿಚುವಲ್ಸ್ನ ಮಿಸ್ ಮಾಡ್ಕೊಳ್ಬೇಡಿ. 100% ಶೋರ್ ನಾನು ಹೇಳ್ತೀನಿ, ಈ ಒಂದು ಮನಿ ಬೌಲಿಂದ ನಿಮ್ಮ ಹಣದ ಸಮಸ್ಯೆಗಳು ಏನಿದೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ಲೇಬೇಕು, ಆಗೇ ಆಗತ್ತೆ. ಓಕೆನಾ? ಈ ಒಂದು ದೀಪಾವಳಿ ನಿಮಗೆ ಏನ್ ಅನ್ಸುತ್ತೆ? ದೀಪಾವಳಿ ಅಂದ್ರೆ ಅರ್ಥ ಏನು? ನಿಮ್ಮ ಜೀವನದಲ್ಲಿ ಏನ್ ಕತ್ತಲೆ ಇದೆ ಅದನ್ನ ತೆಗೆದುಹಾಕಿ ಬೆಳಕನ್ನ ನಿಮ್ ಲೈಫಿಗೆ ಕರ್ಕೊಂಬರೋದು ಅಲ್ವಾ? ಸೊ ಇಲ್ಲಿ ಹಣದ ಸಮಸ್ಯೆಗಳು ನೀವೇನ್ ಒದ್ದಾಡ್ತಾ ಇದ್ದೀರಾ ಹಣದ ವಿಷಯದಲ್ಲಿ, ಲಕ್ಷ್ಮೀ ಪೂಜೆನ ಮೊನ್ನೆ ಎಲ್ಲರೂ ಕೂಡ ಮಾಡಿರ್ತೀರಾ ದೀಪಾವಳಿ ಸಮಯದಲ್ಲಿ, ಲಕ್ಷ್ಮೀ ಪೂಜೆ ಅಂತ ಹೇಳಿ ಅಲ್ವಾ? ಸೊ ಯಾಕೆ ಮಾಡಿದ್ದೀರಾ? ನಿಮ್ಮ ಜೀವನದಲ್ಲಿ ಏನ್ ಹಣಕಾಸಿನ ಸಮಸ್ಯೆ ಏನ್ ನಡೀತಿದೆ ಅದೆಲ್ಲ ಕೂಡ ಹೊರಟೋಗ್ಲಿ ಅನ್ನೋ ಉದ್ದೇಶದಿಂದನೇ ಲಕ್ಷ್ಮೀ ಪೂಜೆ ಮಾಡಿರ್ತೀರಾ ಅಲ್ವಾ? ಅದೇ ರೀತಿಯಾಗೇನೆ ಈ ಒಂದು ಮನಿ ಬೌಲ್ ನಿಮಗೆ ಈ ಲಕ್ಷ್ಮೀ ಪೂಜೆ ಮಾಡಿದಷ್ಟು ಎಷ್ಟು ಫಲ ಸಿಗುತ್ತೋ ಅಷ್ಟೇ ಫಲ ನಿಮಗೆ ಈ ಮನಿ ಬೌಲಿಂದ ನಿಮಗೆ ಸಿಗತ್ತೆ. ಓಕೆನಾ? ಹೊಸ ಹೊಸ ಅವಕಾಶಗಳಿರ್ಬೋದು, ಅಥವಾ ಹಣದ ಒಂದು ಲಾಭ ಆಗಿರ್ಬೋದು, ಹಣಕಾಸಿನ ದುಡಿಯುವಂತ ಒಂದು ದಾರಿ ಆಗಿರ್ಬೋದು, ಅದೆಲ್ಲದೂ ಕೂಡ ಓಪನ್ ಆಗತ್ತೆ. ಇಲ್ಲಿ ತುಂಬಾ ಜನ ಅನ್ಸತ್ತೆ ಹಾಗಾದ್ರೆ ನಾ ಮನಿ ಬೌಲ್ ಮಾಡ್ಕೊಂಡು ಮನೇಲಿ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಹಣ ಬರುತ್ತಾ? ಮನಿ ಬೌಲ್ ಮಾಡಿ ಮನೇಲಿ ಕುತ್ಕೊಳಕ್ ನಿಮಗೆ ಸಾಧ್ಯನೇ ಇಲ್ಲ. ಮನಿ ಬೌಲ್ ಮಾಡಿದ್ಮೇಲೆ ನಿಮಗೆ ಅನ್ಸುತ್ತೆ ಏನಾದ್ರು ಕೆಲಸ ಮಾಡ್ಬೇಕು, ಏನಾದ್ರೂ ದುಡಿಬೇಕು, ನಾನು ಏನಾದ್ರೂ ಮಾಡ್ಬೇಕು, ಅವಕಾಶ ಸಿಗ್ತಾ ಇಲ್ಲ, ನಾನೇನ್ ಮಾಡ್ಲಿ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ರೆ ಅವಕಾಶಗಳು ಸಿಗತ್ತೆ. ಏನ್ ಮಾಡ್ಬೇಕು ಅನ್ನೋದಕ್ಕೆ ಅವಕಾಶ ಸಿಗತ್ತೆ ನಿಮಗೆ. ಓಕೆನಾ? ಸೊ ಮನಿ ಬೌಲ್ ಮಾಡಿದ್ಮೇಲೆ ನೀವು ಮನೇಲಿ ಕುತ್ಕೊಳಿಕ್ ಸಾಧ್ಯನೇ ಇಲ್ಲ. ಈ ಮಾತು ನಿಮಗೆ ಕೆಲವರು ತಲೆ ಬರ್ಬೋದು, ನಾ ಮನಿ ಬೌಲ್ ಮಾಡಿ ನಾನು ಆರಾಮ ಮನೇಲಿ ಇರ್ತೀನಿ, ಅವಾಗ ನನಗೆ ಹಣ ಎಲ್ಲ ನನ್ನ ಕೈಲಿ ಬರುತ್ತೆ ಅಂತ ಹೇಳಿ. ನೋ. ಓಕೆನಾ? ಮನಿ ಬೌಲ್ ಮಾಡಿ ಆದ್ಮೇಲೆ ನೀವು ಮನೇಲಿ ಕುತ್ಕೊಳಕ್ ಚಾನ್ಸೇ ಇಲ್ಲ. ಏನಾದ್ರೂ ಒಂದು ಕೆಲಸ ಡೆಫಿನೆಟ್ಲಿ ಬರುತ್ತೆ, ಅವಕಾಶಗಳು ಹುಡ್ಕೊಂಡಂತೂ ಖಂಡಿತವಾಗಿಯೂ ಬಂದೇ ಬರುತ್ತೆ. ನಿಮ್ನ 100% ಶೋರ್ ನಾನು ಹೇಳ್ತೀನಿ, ನೀವು ಹಣಕಾಸಿನ ಸಮಸ್ಯೆ ಏನ್ ಬಳಲ್ತಾ ಇದ್ದೀರಾ ಅದರಿಂದ ಹೊರಗೆ ಬಂದೇ ಬರ್ತೀರಾ. ಓಕೆನಾ? ಸೊ ಆದಷ್ಟು ಬೇಗ 5ನೇ ತಾರೀಕು ನಿಮಗೆ ಹುಣ್ಣಿಮೆ ಇರೋದ್ರಿಂದ 5ನೇ ತಾರೀಕಿಗೆ ರಿಚುವಲ್ಸ್ ಇರುತ್ತೆ. 1 hour ಸೆಷನ್ ಆಗ್ಬೋದು. ಇದು ಗೂಗಲ್ ಮೀಟ್ ಅಲ್ಲೇ ಇರುವಂತದ್ದು. ಸೊ ಆನ್ಲೈನ್ ಅಲ್ಲಿ ಇರುತ್ತೆ, ಪ್ರಾಕ್ಟಿಕಲ್ ಆಗಿ ಮಾಡುವಂತ ಒಂದು ರಿಚುವಲ್ ಆಗಿರುತ್ತೆ. ಸೊ ಆದಷ್ಟು ಬೇಗ ಜಾಯಿನ್ ಆಗಿ. ಇದು ಇನ್ನು ಕೇವಲ 5-6 ಡೇಸ್ ವರೆಗೆ ಮಾತ್ರ ನಿಮಗೆ ಬುಕ್ಕಿಂಗ್ ಅವಕಾಶ ಇರುತ್ತೆ. ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ, ಜಾಯಿನ್ ಆಗಿ ಈ ಒಂದು ಹಣದ ಸಮಸ್ಯೆಗಳಿಂದ ಹೊರಗೆ ಬನ್ನಿ ಆದಷ್ಟು ಬೇಗ. ಹಾಗೇನೆ ನವೆಂಬರ್ 8ನೇ ತಾರೀಕಿಗೆ ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಂತೆ ಕಾರ್ಡ್ ಕಟಿಂಗ್ ರಿಚುವಲ್ ನಡೀತಾ ಇದೆ. ಇಲ್ಲಿ ಹಣಕಾಸಿಂದಲ್ಲ, ಇಲ್ಲಿ ಪ್ರೀತಿ ವಿಷಯದಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ, ಅಥವಾ ನೆಗೆಟಿವ್ಸ್ ನಡೀತಿದೆ, ಬ್ರೇಕಪ್ಸ್ ಆಗಿದೆ, ಅಥವಾ ಪೇನ್ ಇದೆ, ಅಟ್ಯಾಚ್ಮೆಂಟ್ಸ್ ಇಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅದೆಲ್ಲದಕ್ಕೂ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ಸ್ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ.
ಸೊ ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ದೀರಾ ಅವರಿಗೆ ಈ ಒಂದು ಕಾರ್ಡ್ ಕಟಿಂಗ್ ರಿಚುವಲ್ಸ್ ತುಂಬಾನೇ ಯೂಸ್ಫುಲ್ ಆಗತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ, ಓಕೆನಾ. ಸುಮಾರಷ್ಟು ಜನ ಇವಾಗ ಸ್ಕಿಪ್ ಮಾಡ್ಕೊಂಡು ವಾಪಸ್ ಬಂದಿದ್ದೀರಾ, ಇವಾಗ ರೀಡಿಂಗ್ ಸ್ಟಾರ್ಟ್ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಸ್ಕಿಪ್ ಮಾಡಿದವರು ಏನು ಮಾಡಕ್ಕಾಗಲ್ಲ, ನಿಮ್ ಲೈಫಲ್ಲಿ 10 ವರ್ಷ ಆದ್ರೂ ನೀವು ಸ್ಕಿಪ್ ಮಾಡ್ಕೊಂಡು ಹಂಗೆ ಇರ್ತೀರಾ ಲೈಫಲ್ಲಿ, ಓಕೆನಾ. ಸೊ ನನ್ನ ಉದ್ದೇಶ ನಿಮಗೆ ಆಲ್ರೆಡಿ ನಿಮಗೆ ಹೇಳಿರ್ತೀನಿ, ಗೊತ್ತಿರತ್ತೆ. ಆಲ್ಮೋಸ್ಟ್ ವಿಡಿಯೋಸ್ಗಳನ್ನ ಪೂರ್ತಿಯಾಗಿ ಕೇಳೋರಿಗೆ ನೋಡೋರಿಗೆ ಗೊತ್ತಿರತ್ತೆ. ನಾನು ಖುಷಿಯಾಗಿದ್ದಷ್ಟು ನೀವು ಖುಷಿಯಾಗಿರ್ಬೇಕು. ನಾನು ಎಷ್ಟು ನೆಮ್ಮದಿಯಿಂದ ಇರ್ತೀನಿ, ನೀವು ನೆಮ್ಮದಿಯಿಂದ ಇರ್ಬೇಕು. ನನ್ನ ಉದ್ದೇಶ ಅಷ್ಟೇನೆ. ಯಾಕಂದ್ರೆ ನನಗೆ ಮೆಡಿಟೇಷನ್ ಮಾಡುವಾಗ ಎಷ್ಟೊಂದು ಬ್ಯೂಟಿಫುಲ್ ಸೋಲ್ಗಳ ಒಂದು ಒಂದು ಫೀಲ್ ಎನರ್ಜಿ ನನಗೆ ಗೊತ್ತಾಗ್ತಿರತ್ತೆ. ಸೊ ಹಾಗಾಗಿ ನಾನು ಈ ಒಂದು ರಿಚುವಲ್ಸ್ ಗಳನ್ನೆಲ್ಲ ಇಟ್ಬಿಟ್ಟು ನಿಮಗೆ ಯೂಸ್ಫುಲ್ ಆಗ್ಲಿ ಅನ್ನೋ ಉದ್ದೇಶದಿಂದನೇ ನಾನು ಈ ಒಂದು ರಿಚುವಲ್ಸ್ ಗಳನ್ನ ಇಡೋದೇ ವಿನಃ ಬೇರೆ ಇನ್ನೇನು ಉದ್ದೇಶ ಇರಲ್ಲ, ಓಕೆ. ಸೊ ಈ ಮೂಲಕ ಆದ್ರೂ ನನ್ನಿಂದ ಒಂದು ನಿಮ್ ಲೈಫಲ್ಲಿ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾನು ಖುಷಿ ಪಡ್ತೀನಿ. ಸೊ ಇದನ್ನ ಯೂಸ್ ಮಾಡ್ಕೊಳ್ಳೋದು ಬಿಡ್ಕೊಳ್ಳೋದು ನಿಮಗೆ ಬಿಟ್ಟಂತ ವಿಷಯ. ಯೂನಿವರ್ಸ್ ಅಥವಾ ದೇವ್ರ ಏನ್ ಮಾಡ್ಬೋದು, ನಿಮಗೆ ಅವಕಾಶಗಳನ್ನ ತಂದು ಕೊಡ್ಬೋದು. ಇದಿದೆ ನೋಡು, ಇದನ್ನ ನೀನ್ ಯೂಸ್ ಮಾಡ್ಕೊಂತ ಹೇಳ್ಬೋದು. ನೀವ್ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೇದು, ಯೂಸ್ ಮಾಡ್ಕೊಂಡಿಲ್ಲ ಅಂದ್ರೆ ಯಾರಿಗೂ ಒಳ್ಳೇದು? ಯಾರಿಗೂ ಒಳ್ಳೇದಾಗಲ್ಲ ಅಷ್ಟೇ. ನಿಮ್ ಲೈಫಲ್ಲಿ ನೀವು ಹಾಗೆ ಇರ್ತೀರಾ, 10 ವರ್ಷ ಆದ್ರೂ ಹಾಗೆ ಇರ್ತೀರಾ ಅಲ್ವಾ. ಸೊ ಇಲ್ಲಿ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಕೆಲವೊಬ್ರಿಗೆ ಇದೆ ಇಲ್ಲಿ, ಮೇಡಮ್ ನೀವೇ ಎಲ್ಲ ಮಾಡ್ಕೊಟ್ಬಿಡಿ, ನಾನು ಆರಾಮಾಗಿ ಇದ್ದು ಬಿಡ್ತೀನಿ. ಹಸು ಆದ್ರೆ ಯಾರು ಊಟ ಮಾಡ್ಬೇಕಪ್ಪ? ಹುಷಾರ್ ತಪ್ಪಿದ್ರೆ ಯಾರು ಔಷಧಿ ತಗೊಳ್ಬೇಕು? ನಿಮಗೆ ಹುಷಾರ್ ತಪ್ಪಿದೆ ಅಂತ ಹೇಳಿ ನಾನು ಔಷಧಿ ತಗೊಂಡ್ರೆ, ಮೆಡಿಸನ್ ತಗೊಂಡ್ರೆ ನೀವು ಹುಷಾರಾಗ್ತೀರಾ? ಇಲ್ಲ ಅಲ್ವಾ. ಇಲ್ಲಿ ನೀವು ಆದಷ್ಟು ಅಬ್ಸರ್ವ್ ಮಾಡಿದ್ರೆ ನಿಮ್ ಕೈಯಾರ ನಾನು ಮಾಡಿಸ್ತೀನಿ ಕೆಲವೊಂದು ವಿಷಯಗಳನ್ನ. ಯಾಕೆ? ನಿಮ್ಮ ಸಮಸ್ಯೆಗೆ ನೀವೇ ಔಷಧಿ, ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ. ಹಾಗಾಗಿ ನಿಮ್ ಕೈಯಾರೆ ನಾನು ಮಾಡಿಸೋಂಥದ್ದು, ಸರಿನಾ. ಇಲ್ಲಿ ಕೆಲವೊಬ್ರು ಹೇಳ್ತಾರೆ, ಮೇಡಮ್ ನಾನು ದುಡ್ಡು ಕೊಟ್ಬಿಡ್ತೀನಿ, ನೀವು ಮಾಡ್ಬಿಡಿ. ನೀವು ದುಡ್ಡು ಕೊಡೋದು ಬೇಡ, ನಾನು ನಿಮಗೇನು ಮಾಡ್ಕೊಡೋದಿಲ್ಲ ನಾನು ಹೇಳೋದಾದ್ರೆ, ಓಕೆನಾ. ನೀವು ಮಾಡಿ, ನಿಮ್ ಸಮಸ್ಯೆ ನೀವು ಪರಿಹಾರ ಮಾಡ್ಕೊಳ್ಳಿ. ಮಾಡ್ಕೊಟ್ಬಿಡ್ತೀನಿ ಅಂತ ದುಡ್ಡು ಇಸ್ಕೊಳ್ತಾರಲ್ವಾ ಕೆಲವೊಬ್ರು. ಎಷ್ಟೊಂದ್ ಜನ ನನ್ನ ಹತ್ರ ಕ್ಲೈಂಟ್ಸ್ಗಳು ಅಥವಾ ಎಷ್ಟೊಂದ್ ಜನ ನನ್ನ ಹತ್ರ ಬಂದು ಹೇಳಿದ್ದಾರೆ ಕ್ಲೈಂಟ್ಸ್ಗಳು, ಈ ತರ ಆಯ್ತು ಮೇಡಮ್, ಇಷ್ಟು ನಾನು ದುಡ್ಡು ಖರ್ಚು ಮಾಡ್ಕೊಂಡು, ಇಷ್ಟು ನಾನು ಇದು ಮಾಡಿದೆ, ಇಷ್ಟರಲ್ಲಿ ನನ್ನ ಜೀವನ ಸರಿಯಾಗತ್ತೆ ನನಗೆ ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಲಕ್ಷಗಟ್ಲೆ ಖರ್ಚು ಮಾಡಿ 1000 ರೂಪಾಯಿಲಿ ಕೆಲಸ ಮಾಡ್ಕೊಂಡವರು ಕೂಡ ಇದ್ದಾರೆ. ನಿಮ್ಮಿಲ್ಲಿ ದುಡ್ಡು ಮುಖ್ಯ ಅಲ್ಲ, ನಿಮ್ಮ ಜೀವನ ಸರಿಯಾಗತ್ತೆ ಅನ್ನೋದು ಮುಖ್ಯ ಫಸ್ಟ್ ಆಫ್ ಆಲ್, ಓಕೆನಾ. ಸೊ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಹಣಕಾಸಿನ ಸಮಸ್ಯೆ, ನಿಮ್ಮ ರಿಲೇಶನ್ಶಿಪ್ ಸಮಸ್ಯೆಗಳನ್ನೆಲ್ಲದನ್ನು ಕೂಡ ಸರಿ ಮಾಡ್ಕೊಳ್ಳಿ, ಓಕೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ಕೇಳಿದ್ರಲ್ವಾ, ಸ್ಕಿಪ್ ಮಾಡ್ದೇನೆ ಥ್ಯಾಂಕ್ ಯು. ಅಂಡ್ ಜಾಯಿನ್ ಆಗೋರು ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರಿಗೆ ವಾಟ್ಸಪ್ ಮಾಡಿ ನೀವು ಜಾಯಿನ್ ಆಗ್ಬೋದು, ಓಕೆ. ಇಲ್ಲಿ ಕೆಲವೊಬ್ರು ಕೇಳ್ತೀರಾ, ಡೀಟೇಲ್ ಆಗಿ ಹೇಳಿ ಮೇಡಮ್, ರಿಚುವಲ್ಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿ ಅಂತ ಹೇಳ್ಬಿಟ್ಟು. ಹೇಳಿದೀನಿ, ಕರೆಕ್ಟ್ ಆಗಿ ಹೇಳಿದೀನಿ, ಕರೆಕ್ಟ್ ಆಗಿ ಕೇಳಿದಿರ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಇದೆ ಅಂತ ಹೇಳ್ತಾ ಜಾಯಿನ್ ಆಗಿ, ಓಕೆ. 10 ಆಫ್ ಕಪ್ಸ್ ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್, ಸಾರಿ ಫಸ್ಟ್ ಕಾರ್ಡ್, ಓಕೆ. ದ ಹರ್ಮಿಟ್ ಕಾರ್ಡ್, ಹಾಗೇನೆ ನೈಟ್ ಆಫ್ ವ್ಯಾಂಡ್ಸ್, ಓಕೆ. ಏಸ್ ಆಫ್ ಪೆಂಟಿಕಲ್, 7 ಆಫ್ ವ್ಯಾಂಡ್ಸ್, ಓಕೆ. ಪೇಜ್ ಆಫ್ ಪೆಂಟಿಕಲ್, ಪೇಜ್ ಆಫ್ ಕಪ್ಸ್ ಬರ್ತಿದೆ, ಓಕೆ. ಪೇಜ್ ಆಫ್ ಪೆಂಟಿಕಲ್, ಪೇಜ್ ಆಫ್ ಕಪ್ಸ್, 8 ಆಫ್ ಪೆಂಟಿಕಲ್, ಬಾಟಮ್ ಆಫ್ ದ ಕಾರ್ಡ್ ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಇಲ್ಲಿ, ಓಕೆ. ಈ ಒಂದು ಎನರ್ಜಿ ನೋಡಿದಾಗ ಇಲ್ಲಿ ಆಲ್ಮೋಸ್ಟ್ ಇದರಲ್ಲಿ ಒಂದು 80% ಪೀಪಲ್ ಮ್ಯಾರಿಡ್ ಆಗಿರೋರು, ಮದ್ವೆ ಆಗಿರೋರು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಸ್ಟಾರ್ಟಿಂಗ್ ಅಲ್ಲೇ ಬರ್ತಿದೆ. ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳ್ತಾರೆ, ಇದು ಮದ್ವೆ ಆಗಿದ್ದವರಿಗೂ ರೆಸನೇಟ್ ಆಗತ್ತಾ? ಖಂಡಿತವಾಗಿಯೂ ಆಗತ್ತೆ, ನೋಡ್ಬೋದು, ಮದ್ವೆ ಆದವರು ನೋಡ್ಬೋದು, ಓಕೆನಾ. ಇಲ್ಲಿ 10 ಆಫ್ ಕಪ್ಸ್ ಫಸ್ಟ್ ಕಾರ್ಡೆ ಬರ್ತಿರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ತುಂಬಾ ಜನ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಓಕೆ. ಇಲ್ಲಿ ಅಣ್ಣ ತಮ್ಮಂದಿರ ಮಧ್ಯ ಜಗಳ ಆಗಿ, ಫ್ಯಾಮಿಲಿ ಮಧ್ಯ ಜಗಳಗಳಾಗಿ ದೂರ ಆಗಿರುವಂತದ್ದು, ಗಂಡ ಹೆಂಡತಿ ಜಗಳ ಆಗಿ ದೂರ ಆಗಿರುವಂತದ್ದು, ಮನಸ್ತಾಪಗಳು ಬಂದು ದೂರ ಆಗಿರುವಂತದ್ದು, ತುಂಬಾ ವರ್ಷಗಳೇ ಆಯ್ತು ನಿಮ್ಮ ಪರ್ಸನ್ ಜೊತೆಗೆ ನೀವು ಮಾತಾಡ್ದೇನೆ. ಮನಸ್ಸಲ್ಲಿ ಬೇಕಾದಷ್ಟು ವಿಷಯಗಳಿದೆ ನಿಮ್ಮ ಪರ್ಸನ್ ಹತ್ರ, ನಿಮ್ಮ ಕುಟುಂಬದವ್ರ ಹತ್ರ ಮಾತಾಡ್ಲಿಕ್ಕೆ. ಮನಸ್ಸು ಬಿಚ್ಚಿ ಹೇಳೋದಿಕ್ ತುಂಬಾ ವಿಷಯಗಳಿದೆ, ಆದ್ರೆ ಆಗ್ತಾ ಇಲ್ಲ. ಕೆಲವೊಂದು ಮನಸ್ಸಲ್ಲೇ ಉರಿತಾ ಇರುವಂತ ಬೆಂಕಿ, ಇಲ್ಲಿ ಬೂದಿ ಮುಚ್ಚಿರೋ ಕೆಂಡ ಅಂತ ಹೇಳ್ತಾರಲ್ವಾ, ಆ ರೀತಿಯಾದಂತ ಒಂದು ಸ್ಥಿತಿ ನಿಮ್ಮ ಮನಸ್ಸಲ್ಲಿ ನಡೀತಾ ಇದೆ ಅಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಮಾತಾಡ್ಬೇಕಂತ ಮನಸ್ಥಿತಿ ಇದೆ, ಮನಸ್ಸಲ್ಲಿ ಬೇಕಾದಷ್ಟು ವಿಷಯಗಳಿದೆ ಮಾತಾಡ್ಲಿಕ್ಕೆ, ಹಂಚ್ಕೊಳ್ಲಿಕ್ಕೆ. ಆದ್ರೆ ಇಲ್ಲಿ ಅವ್ರೇನ್ ಅನ್ಕೊಂಡ್ಬಿಡ್ತಾರೋ, ಅಥವಾ ನಾನ್ ಮಾತಾಡಿದಕ್ಕೆ ಅವರಿಂದ ಯಾವ ರೀತಿಯಾದ ರಿಯಾಕ್ಷನ್ ಬಂದ್ಬಿಡುತ್ತೋ, ಆ ಒಂದು ಉದ್ದೇಶದಿಂದ ಮಾತಾಡ್ತಾ ಇಲ್ಲ. ಇಲ್ಲಿ ನಿಮ್ಮ ಎನರ್ಜಿಗೂ ಅಷ್ಟೇನೆ, ನೀವ್ ಯಾರ ಮೈಂಡ್ ಅಲ್ಲಿ ಇಟ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಿದ್ರ ಅವ್ರ ಮನಸ್ಸಲ್ಲೂ ಅಷ್ಟೇನೆ,
ಓಕೆನಾ. ಬೇಕಾದಷ್ಟು ಮಾತುಕತೆಗಳು ಶೇರ್ ಮಾಡ್ಕೊಳ್ಲಿಕ್ಕೆ ಬೇಕಾದಷ್ಟು ವಿಷಯಗಳಿದ್ರು ಕೂಡ ಅಲ್ಲಿಂದಲ್ಲೇ ಕಂಟ್ರೋಲ್ ಮಾಡ್ತಿರೋಂಥದ್ದು. ಎಷ್ಟೋ ವರ್ಷಗಳಾಗಿದೆ ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ಇಲ್ಲಿ ಕೆಲವೊಬ್ರದ್ದು ಎನರ್ಜಿ ನೋಡಿದ್ರೆ ಒಂದೇ ಮನೇಲಿ ಇದ್ದೀರಾ, ಮಾತಾಡ್ತಾ ಇಲ್ಲ, ಒಂದೇ ಕಡೆ ಇದ್ದೀರಾ, ಆದ್ರೆ ಒಬ್ರದ್ದು ಒಂದ್ ಕಡೆ ಮುಖ ಆದ್ರೆ ಇನ್ನೊಬ್ರದ್ದು ಇನ್ನೊಂದ್ ಕಡೆ ಮುಖ ಆಗಿದೆ. ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಇಬ್ರು ಕೂಡ ರೆಡಿ ಇಲ್ಲ, ಆ ತರದೊಂದು ಎನರ್ಜಿ ಬರ್ತಿದೆ. ಸೊ ನೋಡಿ, ಇಲ್ಲಿ ನಿಮಗೆ ಎಲ್ಲರೂ ಇದ್ದಾರೆ, ಫ್ಯಾಮಿಲಿ ಎಲ್ಲರೂ ಇದ್ದಾರೆ. ಎಲ್ಲೋ ಒಂದ್ ಕಡೆ ನೀವು ಕಳ್ದೋಗ್ಬಿಟ್ಟಿದ್ದೀರಾ, ಒಂಟಿ ಅನ್ನೋಂತ ಅಲೋನ್ ಫೀಲ್ ಅನ್ನೋಂಥದ್ದು. ಬೇಕಾದಂಗೆ ನಿಮಗೆ ಸಪೋರ್ಟ್ ಮಾಡೋ ಅಣ್ಣ ಇದ್ದಾರೆ, ಬೇಕಾದಂಗೆ ಸಪೋರ್ಟ್ ಮಾಡೋ ತಮ್ಮ ಇದ್ದಾರೆ, ಸಪೋರ್ಟ್ ಮಾಡುವಂತ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಸಪೋರ್ಟ್ ಮಾಡುವಂತ ಫ್ರೆಂಡ್ಸ್ ಇದ್ದಾರೆ. ಆದ್ರೂ ಕೂಡ ನಿಮ್ ಕೆಲಸ ಆಗ್ತಾ ಇಲ್ಲ. ಆದ್ರೂ ಕೂಡ ನಿಮಗೆ ಯಾರೋ ಒಬ್ರು ಇಲ್ಲ, ಮನ್ಸಲ್ಲಿ ನಿಮ್ ಸುತ್ತ ಯಾರೋ ಒಬ್ರು ಇಲ್ಲ ಅನ್ನೋದು ಫೀಲ್ ಆಗ್ತಿದೆ ನಿಮಗೆ. ಎಲ್ಲರೂ ಇದ್ರೂ ಕೂಡ ಯಾರೋ ಇಲ್ಲ ನಿಮ್ ಲೈಫಲ್ಲಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಸೊ ಇಲ್ಲಿ ಕೆಲವೊಬ್ರು ನಿಮ್ಮ ಪರ್ಸನಿಗೋಸ್ಕರ ವೇಟ್ ಮಾಡ್ತಾ ಮಾಡ್ತಾ ಇಲ್ಲೆಲ್ಲೋ ಒಂದ್ ಕಡೆ ಒಂಟಿತನನ ಅನುಭವಿಸ್ತಾ ಇರ್ಬೋದು. ಅಂದ್ರೆ ನಿಮಗೆ ಆ ಒಂದು ಜೀವ ವಾಪಸ್ ಬಂದ್ಬಿಟ್ರೆ ಸಾಕು, ನಿಮ್ ಲೈಫಲ್ಲಿ ಎಲ್ಲದೂ ಬಂತು ಅನ್ನೋ ತರ ನಿಮ್ಮ ಒಂದು ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂತ ಒಂದು ಮೆಸೇಜ್ ಆಗಿದೆ. ನೀವೇನ್ ಇಷ್ಟಪಡ್ತಿದ್ದೀರಾ ಆ ಜೀವ ಒಂದು ನಿಮ್ ಲೈಫಲ್ಲಿ ಬಂದ್ಬಿಟ್ರೆ ಅಷ್ಟೇ ಸಾಕು ನಿಮ್ ಲೈಫಲ್ಲಿ ಅನ್ನೋ ತರ ಕಾಯ್ತಾ ಇದ್ದೀರಾ, ವೇಟ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ಎನರ್ಜಿ ಪ್ರಕಾರ ನೋಡಿದಾಗ ಈ ಕಮ್ಯುನಿಕೇಶನ್ ಏನು ಮಿಸ್ಕಮ್ಯುನಿಕೇಶನ್ ಆಗಿರೋದು ಅಥವಾ ಕಮ್ಯುನಿಕೇಶನ್ ಏನ್ ಗ್ಯಾಪ್ ಆಗಿದೆ ಅಲ್ವಾ, ಸೊ ಕ್ವೀನ್ ಆಫ್ ಫ್ಯಾನ್ಸ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದು. ವೆರಿ ಸೂನ್ ನೀವು ಆದಷ್ಟು ಬೇಗ ಈ ಒಂದು ಕಮ್ಯುನಿಕೇಶನ್ ಅನ್ನುವಂಥದ್ದು ಬರ್ತಾ ಇದೆ. ಅಂದ್ರೆ ಮಾತುಕತೆ ಅನ್ನೋದು ಆದಷ್ಟು ಬೇಗ ಬರ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸ್ಟ್ರಾಂಗ್ ಆಗಿ ಬರ್ತಿರೋಂಥದ್ದು, ಇದನ್ನು ನೀವು ಒಂದು ಸ್ಟ್ರಾಂಗ್ ಎನರ್ಜಿ, ಪಾಸಿಟಿವ್ ಎನರ್ಜಿಯಿಂದನೇ ನೀವು ಇದನ್ನ ಕ್ಲೈಮ್ ಮಾಡ್ಕೊಡಿ, ನಿಮ್ಮ ಲೈಫಿಗೆ ಇದನ್ನ ರಿಸೀವ್ ಮಾಡ್ಕೊಡಿ. ಇವತ್ತು ನೈಟ್ ಅಥವಾ ನಾಳೆ ನೈಟ್ ಅಥವಾ ನಾಡಿದ್ದು ಈ 3 days ಒಳಗಡೆ ಅಥವಾ 5 days ಒಳಗಡೆ ನೈಟ್ ಅಲ್ಲಿ ಅವರ ಕರೆ ಬರ್ಬೋದು, ಅವರಿಂದ ಒಂದು ಮೆಸೇಜ್ ಬರ್ಬೋದು, ಅಥವಾ ಅವರಿಂದ ಒಂದು ಮೆಸೇಜ್ ಅಥವಾ ಕಾಲ್ ಬರ್ಬೋದು ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ ಒಂದು ಕರೆ, ಆ ಒಂದು ಮೆಸೇಜ್ ಏನಿದೆ ಒಂದು ಬದಲಾವಣೆ ತರುತ್ತೆ ನಿಮ್ಮ ಜೀವನಕ್ಕೆ, ನಿಮ್ಮ ಲವ್ ಲೈಫಿಗೆ, ಒಂದು ಫ್ರೆಂಡ್ಶಿಪ್ಪಿಗೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಬದಲಾವಣೆಯನ್ನು ತರುತ್ತೆ ಅನ್ನೋಂತ ಒಂದು ಸ್ಟ್ರಾಂಗ್ ಮೆಸೇಜ್ ಇಲ್ಲಿ ಬರ್ತಿದೆ. ಇವತ್ತು ನೈಟ್, ನಾಳೆ ನೈಟ್ ಅಥವಾ ನಾಡಿದ್ದು ನೈಟ್ ಅಥವಾ 5 days ಅನ್ನೋದ್ರೊಳಗಡೆ ನಿಮ್ಮ ಪರ್ಸನ್ ಇಂದ ಒಂದು ಕರೆ ಅಥವಾ ಮೆಸೇಜ್ ಬರಬಹುದು ಅನ್ನೋದು ಸ್ಟ್ರಾಂಗ್ ಆಗಿ ಇಲ್ಲಿ ಬರ್ತಾ ಇದೆ ಮೆಸೇಜ್. ವರ್ಷದಿಂದ ಉಳಿದಿರುವಂತ ಮಾತುಗಳು, ಮನಸ್ಸಲ್ಲಿ ಉಳಿದಿರುವಂತ ಮಾತುಗಳು ಹೊರಗೆ ಬರಬಹುದು. ನೀವು ಅವ್ರ ಹತ್ರ ಹೋಗಿ ಮಾತಾಡ್ಬೋದು ಅಥವಾ ಅವರೇ ನಿಮ್ಮ ಹತ್ರ ಮಾತಾಡಬಹುದು. ಆ ರೀತಿಯಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಮೈಂಡ್ ಅಲ್ಲಿ ಇವಾಗ ಯಾವ ವ್ಯಕ್ತಿ ಇದ್ದಾರೆ ಅವ್ರ ಎನರ್ಜಿ ಕನೆಕ್ಟ್ ಮಾಡಿದಾಗ, ಅವ್ರಿಲ್ಲಿ ದೇವ್ರ ಹತ್ರ ತುಂಬಾನೇ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರಿಗಿರೋದು ಒಂದೇ ದಾರಿ, ದೇವ್ರು ಅಷ್ಟೇನೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರಿಗಿರೋದು ಒಂದೇ ಒಂದು ದಾರಿ, ಅಂದ್ರೆ ದೇವ್ರು. ಬೇರೆ ಅವ್ರು ಯಾರ ಮಾತು, ಅವ್ರ ಮಾತನ್ನ ಕೇಳ್ತಾ ಇಲ್ಲ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಅವ್ರ ಮಾತನ್ನ ಯಾರು ಕೂಡ ಇಲ್ಲಿ ಕೇಳ್ತಾ ಇಲ್ಲ. ಓಕೆ, ಇಲ್ಲಿ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಿರೋದು, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ತುಂಬಾನೇ ಭಯದಲ್ಲಿದ್ದಾರೆ. ಈ ಕ್ಷಣ ತುಂಬಾನೇ ಭಯದಲ್ಲಿದ್ದಾರೆ. ಅಂದ್ರೆ ಲೈಫಲ್ಲಿ ಈ ಒಂದು ಸಂಬಂಧನ ಉಳಿಸ್ಕೊಳ್ಲಿಕ್ಕೆ ಅವ್ರ ಕೈಯಲ್ಲಿ ಏನೂ ಮಾಡೋದಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋಂಥದ್ದು, ಅವರ ಫ್ಯಾಮಿಲಿಯಲ್ಲಿ ಚಿಕ್ಕಮ್ಮನೋ ಅಥವಾ ದೊಡ್ಡಮ್ಮನೋ ಅಥವಾ ಅತ್ತೆ ಅಥವಾ ಮಾವ, ಅವ್ರ ಮನೆಯಲ್ಲಿ ತುಂಬಾ ಓಕೆ, ಈ ಎಲ್ಲಾ ಎನರ್ಜಿಗಳೇನಿದೆ ಅವನು ತುಂಬಾ ಕಂಟ್ರೋಲ್ ಮಾಡ್ತಿರೋಂಥದ್ದು. ಈಗ ನಾನು ಏನ್ ಹೇಳ್ದೆ, ದೊಡ್ಡಮ್ಮ ಅಥವಾ ಚಿಕ್ಕಮ್ಮ ಅಥವಾ ಅತ್ತೆ, ಮಾವ, ಅಜ್ಜಿ, ಈ ತರದ ವ್ಯಕ್ತಿಗಳು, ಅವ್ರ ತಾಯಿ ಇರ್ಬೋದು, ತುಂಬಾ ಕಂಟ್ರೋಲ್ ಮಾಡ್ತಿರೋಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವ್ರನ್ನ ತುಂಬಾ ಕಂಟ್ರೋಲ್ ಮಾಡ್ತಿದ್ದಾರೆ, ಅಂದ್ರೆ ಅವ್ರ ಕೈವಶ ಮಾಡ್ಕೊಂಡಿರುವಂತದ್ದು. ಅವ್ರು ಹೇಳ್ದಂಗೆ ಇವ್ರು ಕೇಳ್ಬೇಕು, ಆ ರೀತಿಯಾದಂತ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. 7 of Wands ಇಲ್ಲಿ ಬರ್ತಿರೋದ್ರಿಂದ ನಿಮ್ಮ ಪರ್ಸನ್ ಸಾಕಷ್ಟು ದೇವರುಗಳಿಗೆ ಹರಕೆ ಮಾಡ್ಕೊಂಡಿರುವಂತದ್ದು, ದೇವರ ಮೊರೆ ಹೋಗಿರೋಂತ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅವ್ರ ಕೈ ಹಿಡ್ದಿರೋದೇ ಇವಾಗ, ಅವ್ರು ನಂಬಿರೋದೇ ದೇವ್ರನ್ನ ಅಷ್ಟೇನೆ, ಬೇರೆ ಯಾವ ವ್ಯಕ್ತಿನ ಅವ್ರು ಇಲ್ಲಿ ನಂಬ್ತಾ ಇಲ್ಲ. ಅವ್ರು ನಂಬ್ತಿರೋದು ಒಂದೇ ಎನರ್ಜಿ, ದೇವರ ಎನರ್ಜಿ. ಓಕೆ, 8 of Pentacle ಬರ್ತಿದೆ ಇಲ್ಲಿ. 8 days ಕೂಡ ತುಂಬಾನೇ ಇಂಪಾರ್ಟೆಂಟ್ ಇರುವಂತದ್ದು, 8 ದಿನಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಮನಸ್ಥಿತಿಗೆ ಅವರ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಓಕೆ ತುಂಬಾನೇ ಇಲ್ಲಿ ನೆಗೆಟಿವ್ ಆಲೋಚನೆ ಮಾಡ್ತಾ ಇದ್ದಾರೆ. ಸಮಥಿಂಗ್ ಮನೆ ಬಿಟ್ಟೆಲ್ಲಾದ್ರೂ ಹೋಗ್ಬಿಡ್ಬೇಕು ಅಥವಾ ಸಮಥಿಂಗ್ ಎಲ್ಲೋ ಅವ್ರ ಮೈಂಡ್ ಅಲ್ಲಿ ನೆಗೆಟಿವ್ ಯೋಚನೆ ಬರ್ತಾ ಇದೆ ಅನ್ನೋ ಅಂತ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ.
ನೆಗೆಟಿವ್ ಮೀನ್ಸ್ ಬೇರೆ ತರ ನೀವೇನು ನೆಗೆಟಿವ್ ಆಗಿ ಅನ್ಕೊಳ್ಬೇಡಿ. ಇಲ್ಲಿ ನೆಗೆಟಿವ್ಸ್ ಅಂದ ತಕ್ಷಣ ಅವ್ರ ಮನ್ಸಲ್ಲಿ ಇದು ಪ್ರೀತಿ ಉಳಿಯಲ್ಲ, ಕಳ್ಕೊಂಡ್ಬಿಡ್ತೀನಿ ಅಥವಾ ಸಮಥಿಂಗ್ ಇದನ್ನ ಯಾರೊಬ್ರು ದೂರ ಮಾಡ್ಬಿಡ್ತಾರೆ, ಆ ರೀತಿಯಾಗಿ ಅವ್ರು ಇಲ್ಲಿ ಯೋಚನೆ ಮಾಡ್ತಿರೋಂತ ಎನರ್ಜಿ ಬರ್ತಿದೆ. ಅಂಡ್ ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರೋಂಥದ್ದು ಎಲ್ಲೋ ಒಂದ್ ಕಡೆ ಥರ್ಡ್ ಪರ್ಸನ್ ಅನ್ನೋಂತ ಒಂದು ಎನರ್ಜಿ ಕೂಡ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಥರ್ಡ್ ಪರ್ಸನ್ ಅಂತ ಹೇಳಿದ್ರೆ ಇಲ್ಲಿ ಯಾರೊಬ್ರು ಅವರಿಗೆ ಹುಡುಗಿ ಸಿಕ್ಬಿಟ್ಟಿದ್ದಾರೆ ಅಥವಾ ಯಾವ್ದೋ ಒಂದು ಹುಡುಗ ಸಿಕ್ಕಿದಾನೆ ಅಂತ ಅಲ್ಲ. ಇಲ್ಲಿ ಯಾವ್ದೋ ಒಂದು ಮೂರನೇ ವ್ಯಕ್ತಿಯಿಂದ ಅವರಿಗೆ ತುಂಬಾನೇ ಡಿಸ್ಟರ್ಬ್ ಆಗ್ತಿರುವಂತದ್ದು, ಅವ್ರ ಮನಸ್ಸನ್ನ ತುಂಬಾ ಕದಲಿಸ್ತಾ ಇರುವಂತ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಅವ್ರ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಮಾಡ್ತಿರುವಂತದ್ದು. ಓಕೆ, ಅಂಡ್ ಇಲ್ಲಿ 10 ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ಒಂದು ರೀಡಿಂಗ್ ನ ಯಾರು ನೋಡ್ತಿದ್ರ, ನಿಮಗೆ ಆಲ್ಮೋಸ್ಟ್ ಗಂಡ್ ಮಗು ನಿಮಗೆ ಆಲ್ರೆಡಿ ಇದೆ ಅಥವಾ ಹೆಣ್ ಮಗು ಇದೆ. ಸಿ ಇಲ್ಲಿ ನಿಮಗೆ ಒಂದು ಎನರ್ಜಿ ಬರ್ತಿರೋದು, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥದ್ದು ಆ ಮಗುವಿಗೋಸ್ಕರ ನಿಮ್ ಜೀವನನ ನೀವು ಹಿಡಿದಿಟ್ಕೊಂಡಿದ್ದೀರಾ ಅನ್ನೋ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಅಂದ್ರೆ ಆ ಮಗುವಿಗೆ ನೀವೇ ಸರ್ವಸ್ವ ಆಗಿದ್ದೀರಾ, ನಿಮಗೆ ಆ ಮಗುವಿನೇ ಸರ್ವಸ್ವ ಆಗಿದೆ. ಸೊ ಆ ಮಗು ಮುಖವನ್ನ ನೋಡ್ಕೊಂಡು ನಿಮ್ ಲೈಫಲ್ಲಿ ಏನೆಲ್ಲ ಕಹಿ ಘಟನೆಗಳು ನಡೀತಾ ಇದೆ ಅದನ್ನ ಮರೀತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಇದಕ್ಕೆ ಯೂನಿವರ್ಸ್ ಇಂದ ಗೈಡೆನ್ಸ್, ಏಂಜಲ್ ಇಂದ ಏನ್ ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಅವ್ರ ಮನ್ಸಲ್ಲಿ ಒಂದು ಎನರ್ಜಿಲಿ ಇನ್ನೊಂದು ಎನರ್ಜಿ ಬರ್ತಾ ಇದೆ. ಲಿಸ್ಟನ್ ಟು ಯುವರ್ ಇಂಟ್ಯೂಷನ್. ಅವ್ರ ಮನ್ಸಲ್ಲಿ, ನಿಮ್ಮ ಪರ್ಸನ್ ಅವರ ಮನ್ಸಲ್ಲಿ ಮೂವ್ ಆನ್ ಆಗ್ಬಿಡ್ಬೇಕು, ಇದರಿಂದ ದೂರ ಆಗ್ಬಿಡ್ಬೇಕು ಅಂತ ತುಂಬಾ ಆಲೋಚನೆ ಮಾಡ್ತಿದ್ರೆ. ಬಟ್ ಅವ್ರ ಕೈಲಿ ಮೂವ್ ಆನ್ ಆಗುವಂತ ವಿಷಯ ಅವ್ರು ಮಾಡಕ್ ಆಗ್ತಾ ಇಲ್ಲ, ಆಗೋದು ಇಲ್ಲ ಕೂಡ ಅವ್ರ ಕೈಯಲ್ಲಿ. ಯಾಕಂದ್ರೆ ಅವರು ನಿಮಗೆ ಅಷ್ಟು ಕನೆಕ್ಟ್ ಆಗಿದ್ದಾರೆ. ಓಕೆನಾ, ನೀವಷ್ಟು ಅವರಿಗೆ ಪ್ರೀತಿ ಕೊಟ್ಟಿದ್ದೀರಾ. ಪರ್ಫೆಕ್ಟ್ ಟೈಮಿಂಗ್, ವಾವ್. ಓಕೆ, ನೀವಷ್ಟು ಪ್ರೀತಿನ ಅವ್ರಿಗೆ ಕೊಟ್ಟಿದ್ದೀರಾ, ಅಷ್ಟು ಈಸಿಯಾಗಿ ಮೂವ್ ಆನ್ ಆಗ್ಲಿಕ್ಕೆ ಆಗಲ್ಲ. ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಖಂಡಿತವಾಗಿಯೂ ಇಲ್ಲೊಂದು ಕಮ್ಯುನಿಕೇಶನ್ ಬರ್ತಾ ಇದೆ, ಆದಷ್ಟು ಬೇಗ. ಇಲ್ಲಂತೂ ಒಂದು ಸ್ಟ್ರಾಂಗ್ ಎನರ್ಜಿ ಬರ್ತಿರೋದು ಇವತ್ತು ನೈಟ್ ಅಥವಾ ನಾಳೆ ನೈಟ್. ನಾನು ಹೇಳ್ದೆ ಅಲ್ವಾ, ಆದಷ್ಟು ಅವರಿಂದ ನೀವು ನೈಟ್ ಟೈಮ್ ಅಲ್ಲೇ ಒಂದು ಕರೆ ಅಥವಾ ಮೆಸೇಜ್ ನ ನೀವು ರಿಸೀವ್ ಮಾಡ್ತೀರಾ ಅನ್ನೋಂತ ಒಂದು ಚಾನಲೈಸ್ ಮೆಸೇಜ್ ಬರ್ತಿದೆ. ಸ್ಟ್ರಾಂಗ್ ಆಗಿ ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳಿ. ಓಕೆ ಓಕೆ, 2 ಮೆಸೇಜ್ ಬರ್ತಿದೆ. ಓಕೆ, 3 ಮೆಸೇಜ್ ಬರ್ತಿದೆ. ರಿಕವರಿ. ಸಿ, ಎನರ್ಜಿಸ್ ಯಾವತ್ತೂ ಸುಳ್ಳಾಗಿರಲ್ಲ. ಏನ್ ಬೇಕಿದ್ರು ಸುಳ್ಳಾಗಿರ್ಬೋದು, ಎನರ್ಜಿಸ್ ಯಾವತ್ತೂ ಸುಳ್ಳಾಗಲ್ಲ. ಓಕೆ, ರಿಕವರಿ ಬರ್ತಿದೆ. ದೇರ್ ಈಸ್ ಸಮಥಿಂಗ್ ಬೆಟರ್ ಅಂಡ್ ಇಂಪ್ರೂವಿಂಗ್ ಹೆಲ್ತ್. ನಿಮ್ಮ ಹೆಲ್ತ್, ಮೆಂಟಲ್ ಹೆಲ್ತ್ ತುಂಬಾನೇ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆನಾ, ಬರೀ ಮೆಂಟಲ್ ಹೆಲ್ತ್ ಅಷ್ಟೇ ಅಲ್ಲ, ಆರೋಗ್ಯ, ನಿಮ್ಮ ಫಿಸಿಕಲ್ ಹೆಲ್ತ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಕೊರ್ಗಿ ಸರಿಯಾಗಿ ಊಟ ನಿದ್ದೆ ಮಾಡ್ದೇನೆ ಆರೋಗ್ಯನ ಆದಷ್ಟು ಹದಗೆಡ್ಸ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ BP ಅಥವಾ ಶುಗರ್ ಹೆಚ್ಚು ಕಡಿಮೆ ಆಗ್ತಿರುವಂತದ್ದು, ಇಲ್ಲ ಸಲದ ಈ ಒಂದು ರಿಲೇಟೆಡ್ ಅಲ್ಲೇ ಹೆಲ್ತ್ ಇಶ್ಯೂಸ್ ನ ಮಾಡ್ಕೊಂಡಿರುವಂತದ್ದು, ರಿಲೇಶನ್ಶಿಪ್ ವಿಷಯದಲ್ಲಿ ಯೋಚನೆ ಮಾಡಿನೇ ನೀವು ಇಲ್ಲಿ ಹೆಲ್ತ್ ನ ಹಾಳು ಮಾಡ್ಕೊಂಡಿರೋ ಎನರ್ಜಿ ಬರ್ತಿದೆ ಇಲ್ಲಿ. ಡೋಂಟ್ ವರಿ, ರಿಕವರಿ. ನಿಮ್ಮ ಹೆಲ್ತ್ ನೀವು ರಿಕವರಿ ಮಾಡ್ಕೊಳ್ತೀರಾ, ನಿಮ್ಮ ರಿಲೇಶನ್ಶಿಪ್ ನೀವು ರಿಕವರಿ ಮಾಡ್ಕೊಳ್ತೀರಾ. ಓಕೆ, ಅಂಡ್ ಇಲ್ಲಿ ದೇರ್ ಇಸ್ ಸಮಥಿಂಗ್ ಬೆಟರ್ ಬರ್ತಿದೆ ಅಂಡ್ ಪರ್ಫೆಕ್ಟ್ ಟೈಮಿಂಗ್. ಸ್ವಲ್ಪ ವೆಯ್ಟ್ ಮಾಡಿ. ಅರ್ಜೆಂಟ್ ಅಲ್ಲಿ ನಿರ್ಧಾರ, ಯಾವುದೇ ನಿರ್ಧಾರನ ನೀವು ತಗೊಳ್ಬೇಡಿ. ಈ ತರ ಆಗ್ತಿದೆ ಆ ತರ ಆಗ್ತಿದೆ ಅಂತ ಹೇಳಿ ನೀವು ಅರ್ಜೆಂಟ್ ನಿರ್ಧಾರಗಳನ್ನ ತಗೊಳ್ಬೇಡಿ. ನಿರ್ಧಾರ ತಗೊಂಡ್ರು ಕೂಡ ಒಳ್ಳೆ ರೀತಿಯಿಂದ ನಿರ್ಧಾರ ತಗೊಳ್ಳಿ ವಿನಃ ಕೆಟ್ಟ ನಿರ್ಧಾರಗಳನ್ನ ತಗೊಂಡ್ಲಿಕ್ಕೆ ಹೋಗ್ಬೇಡಿ, ನೆಗೆಟಿವ್ ನಿರ್ಧಾರಗಳನ್ನ ತಗೊಂಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ದಿನ ವೆಯ್ಟ್ ಮಾಡಿ, ಅವಕಾಶ ಕೊಡಿ, ಅವಕಾಶ ನೀವು ತಗೊಳ್ಳಿ. ಓಕೆನಾ, ಸಂಬಂಧನ ಹಾಳು ಮಾಡ್ಕೊಳ್ಳೋದು 1 ನಿಮಿಷ ಸಾಕು, ಅದನ್ನ ಸರಿಪಡಿಸ್ಕೊಳ್ಲಿಕ್ಕೆ ತುಂಬಾ ವರ್ಷಗಳು, ತುಂಬಾ ದಿನಗಳು ಬೇಕು. ಆಲ್ಮೋಸ್ಟ್ ನಾನು ಹೇಳ್ದೆ ಅಲ್ವಾ, 1 ವರ್ಷದಲ್ಲಿ ನೀವಿಬ್ರು ಎಷ್ಟೋ ವಿಷಯಗಳನ್ನ ನೀವು ಶೇರ್ ಮಾಡ್ಕೊಳ್ಬೋದಿತ್ತು, ಎಷ್ಟೋ ವಿಷಯಗಳನ್ನ ನೀವು ಇಲ್ಲಿ ಸರಿ ಮಾಡ್ಕೊಳ್ಬಹುದಾಗಿತ್ತು. ಅದ್ ಯಾವ್ದನ್ನು ಕೂಡ ನೀವು ಮಾಡ್ಲಿಲ್ಲ. ಹಾಳು ಮಾಡ್ಕೊಳ್ಲಿಕ್ಕೆ 1 ನಿಮಿಷ ಸಾಕು, ಸರಿ ಮಾಡ್ಕೊಳ್ಲಿಕ್ಕೆ ತುಂಬಾ ದಿನಗಳು ಬೇಕು. ಸೊ ಹಾಗಾಗಿ ಯಾವುದೇ ನೀವು ನಿರ್ಧಾರ ತಗೊಳ್ಬೇಕು ಅಂತ ಇದ್ರು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. 10 ಸಲ ಯೋಚನೆ ಮಾಡಿ. ಬಿಟ್ಟೋಗಕ್ಕೆ ಏನ್ ಕಾರಣ ಇದೆ, ಜೊತೆ ಆಗ್ಲಿಕ್ಕೆ ಏನ್ ಕಾರಣ ಇದೆ. 10 ಸಲ ನೀವು ಯೋಚನೆ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ, ಬಿಟ್ಟು ಹೋಗೋದಿಕ್ಕೆ ತೂಕ ಜಾಸ್ತಿ ಇದೆಯಾ ಅಥವಾ ಹತ್ರ ಇರೋದಿಕ್ಕೆ ತೂಕ ಜಾಸ್ತಿ ಇದೆಯಾ. ಬಿಟ್ಟು ಹೋಗ್ಲಿಕ್ಕೆ ಏನೆಲ್ಲ ಕಾರಣ ಇದೆ, ಹತ್ರ ಇರ್ಲಿಕ್ಕೆ ಏನೆಲ್ಲ ಕಾರಣ ಇದೆ, ಯೋಚನೆ ಮಾಡಿ. ಓಕೆನಾ, ಸೊ ರಿಲೇಶನ್ಶಿಪ್ ಅನ್ನುವಂಥದ್ದು ಅಷ್ಟೇ ಇಂಪಾರ್ಟೆಂಟ್. ನೀವು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ನಿಮ್ಮ ಒಬ್ರು ಕಡೆಯಿಂದ ಇರಲ್ಲ, ನಿಮ್ಮ ಪಾರ್ಟ್ನರ್, ನಿಮ್ಮ ಎದುರಿನ ಪಾರ್ಟ್ನರ್ ಯಾವ ರೀತಿಯಾಗಿ ಅವರು ರಿಸೀವ್ ಮಾಡ್ಕೊಳ್ತಾರೆ, ಸ್ವೀಕಾರ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಇರತ್ತೆ. ಓಕೆ, ಇಲ್ಲಿ ಹಾಗಾಗಿ ನಿಮಗೆ ಆಲೋಚನೆ ಮಾಡಿ ಅನ್ನೋದು ನಿಮ್ ಸೈಡ್ ಇಂದ ಮಾತ್ರ ಅಲ್ಲ, ನಿಮ್ಮ ಪರ್ಸನ್ ಸೈಡ್ ಇಂದ ಆಲೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಓಕೆನಾ, ಬರೀ ನಿಮ್ ಲೈಫ್ ನ ನೀವಷ್ಟೇ ನೋಡ್ಕೊಂಡು ನನಗಿಷ್ಟ ಇಲ್ಲ ಈ ವ್ಯಕ್ತಿ, ನಾನು ಬಿಟ್ಬಿಡ್ತೀನಿ, ನನಗೆ ಈ ವ್ಯಕ್ತಿ ಇಷ್ಟ, ನಾನು ಇವ್ರನ್ನ ಮದುವೆ ಆಗ್ಬಿಡ್ತೀನಿ ಅಲ್ಲ. ನಿಮ್ಮ ಎದುರಿನ ವ್ಯಕ್ತಿಗೂ ಕೂಡ ಅದೇ ತರ ಇದೆಯಾ ಮೆಂಟಾಲಿಟಿ,
ಆಲೋಚನೆ ಮಾಡಿ ಆಮೇಲೆ ನಿರ್ಧಾರಗಳನ್ನ ತಗೊಳ್ಳಿ. ಡೋಂಟ್ ವರಿ, ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಎಲ್ಲದೂ ಕೂಡ ಸರಿ ಆಗುತ್ತೆ. ಧೈರ್ಯವಾಗಿರಿ, ಧೈರ್ಯನ ಕಳ್ಕೊಂಬೇಡಿ ಯಾವುದೇ ಕಾರಣಕ್ಕೂ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಗೆ ಕಾರ್ಡ್ ಕಟಿಂಗ್ ರಿಚುವಲ್ಸ್ ಅಂಡ್ ಮನಿ ಬಾಲ್ ರಿಚುವಲ್ಸ್ ಗೆ ಜಾಯಿನ್ ಆಗ್ಲಿಕ್ಕೆ ಮರಿಬೇಡಿ. ಆದಷ್ಟು ಯಾರಾದ್ರೂ ಸ್ಕಿಪ್ ಮಾಡ್ಕೊಂಡ್ ಬಂದಿದ್ದೀರಾ ಅಂದ್ರೆ ಸ್ಟಾರ್ಟಿಂಗ್ ಇಂದ ಹೋಗಿ ಸ್ವಲ್ಪ ನೋಡಿ. ಸ್ಕಿಪ್ ಮಾಡಿದವರು ಯಾರೆಲ್ಲ ಸ್ಕಿಪ್ ಮಾಡಿದಿರ ಅವರು ಈ ಒಂದು ರಿಚುವಲ್ಸ್ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ನೋಡ್ಬಿಟ್ಟು ಅದನ್ನ ಕೇಳಿ ಆದಷ್ಟು ಬೇಗ ಜಾಯಿನ್ ಆಗ್ಬಿಟ್ಟು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನ್ ಪ್ರಾಬ್ಲಮ್ ನಡೀತಿದೆ ಅಥವಾ ನಿಮ್ಮ ಮನಿ ರಿಲೇಟೆಡ್ ಅಲ್ಲಿ ಏನ್ ಪ್ರಾಬ್ಲಮ್ ನಡೀತಿದೆ ಅದನ್ನ ಹೀಲ್ ಮಾಡ್ಕೊಳ್ತೀರಾ, ಸರಿ ಮಾಡ್ಕೊಳ್ತೀರಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿ ನೈಟ್. ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಊಟ ಮಾಡಿ, ಕಣ್ ತುಂಬಾ ನಿದ್ದೆ ಮಾಡಿ. ಓಕೆ, ಟೆನ್ಷನ್ ಎಲ್ಲರಿಗೂ ಇರತ್ತೆ, ನಿಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಇರತ್ತೆ. ಬಿಟ್ಬಿಡಿ ಆ ಟೆನ್ಷನ್. ಆರಾಮಾಗಿ ನಿದ್ದೆ ಮಾಡಿ. ದೇವ್ರಿದ್ದಾರೆ, ಎಲ್ಲದನ್ನು ಸರಿ ಮಾಡ್ತಾರೆ. ಓಕೆನಾ? ಒಂದ್ ಮಾತು ಕೇಳಿದಿರಲ್ವಾ, ಹುಟ್ಸಿದ ದೇವ್ರು ಹುಲ್ ಮೇಯಿಸಲ್ಲ ಅಂತ ಹೇಳ್ಬಿಟ್ಟು. ದೇವ್ರು ಇದ್ದೇ ಇರ್ತಾರೆ. ಏನೇ ಆದ್ರೂ ಅದಕ್ಕೊಂದು ದಾರಿ ಅಂತ ತೋರಿಸ್ತಾರೆ. ಓಕೆ, ಧೈರ್ಯವಾಗಿರಿ. ಥ್ಯಾಂಕ್ ಯು ಸೋ ಮಚ್.